ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 7ನೇ ಅಧ್ಯಾಯದ 25ನೇ ವಾಕ್ಯ. ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹೌದು ಪ್ರಿಯರೇ, ಆತನು ಎಂದು ಹೇಳುವಾಗ ಯೇಸು ಕ್ರಿಸ್ತನನ್ನ ಇಲ್ಲಿ ಸೂಚಿಸುವಂತದ್ದಾಗಿದೆ. ಯೇಸು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿನದಲ್ಲಿ ನೀವೆಲ್ಲರೂ ಕೂಡ ಯಾರೆಲ್ಲ ನಾವು ದೇವರ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಬಯಸುತ್ತೇವೋ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರ ಬಳಿಯಲ್ಲಿ ನಾವು ಸಂಪೂರ್ಣವಾಗಿ ರಕ್ಷಣೆಯನ್ನು ಹೊಂದಿಕೊಳ್ಳಬಹುದು. ಪ್ರಿಯರೇ, ಈ ನಾವು ಜೀವಿಸುತ್ತಿರುವಂತಹ ಈ ಲೋಕದಲ್ಲಿ ನಮಗೆ ಎಲ್ಲಿ ನೋಡಿದರೂ ಕೂಡ ಸುರಕ್ಷತೆ ಇಲ್ಲದೆ ಇರುವಂತಹ, ರಕ್ಷಣೆ ಇಲ್ಲದೆ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಆದರೆ ನಾವು ಯೇಸು ಕ್ರಿಸ್ತನನ್ನ ನಂಬುವಾಗ, ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ದೇವರನ್ನ ನಾವು ನಂಬುವಾಗ ನಮ್ಮನ್ನು ಸಂಪೂರ್ಣವಾಗಿ, ಸ್ವಲ್ಪವಾಗಿ ಅಲ್ಲ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾಕಂದರೆ ನಮಗಾಗಿ, ನಾವು ಮಾಡಿದಂತಹ ತಪ್ಪುಗಳಿಗಾಗಿ, ನಾವು ಮಾಡಿದಂತಹ ಪಾಪಕ್ಕಾಗಿ ಬೆಲೆಯನ್ನ ಕೊಟ್ಟಾತನು ಯೇಸು ಕ್ರಿಸ್ತನಾಗಿದ್ದಾರೆ. ಆದುದರಿಂದ ಆತನ ಮೂಲಕವಾಗಿ ನಾವೆಲ್ಲರೂ ಕೂಡ ಸಂಪೂರ್ಣವಾದ ರಕ್ಷಣೆಯನ್ನ ಹೊಂದಿಕೊಂಡವರಾಗಿ ನಾವು ಹೋಗುವಂತಹ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಯಾವುದೇ ರೀತಿ ಭಯವಿಲ್ಲದ ಹಾಗೆ ದೇವರು ನಮ್ಮೊಟ್ಟಿಗಿದ್ದಾರೆ, ದೇವರ ರಕ್ಷಣೆ ನಮಗೆ ಸಂಪೂರ್ಣವಾಗಿ ದೊರಕಿದೆ ಎನ್ನುವಂತಹ ಭರವಸೆಯಿಂದ ನಮ್ಮ ಜೀವಿತವನ್ನ ನಾವು ನಡೆಸೋಣ. ಈ ಜೀವಿತದಲ್ಲಿ ನಾವು ದೇವರಿಗೆ ಸಾಕ್ಷಿಯಾಗಿ ಇರೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದಂತಹ ನಮ್ಮ ದೇವರೇ, ನಿನ್ನ ಮೂಲಕವಾಗಿ ಕರ್ತನೆ, ಯಾರೆಲ್ಲ ಈ ದಿನದಲ್ಲಿ ಯೇಸುವೆ ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರ ಕರ್ತನೆ ಪ್ರಾರ್ಥನೆಗಳು ಅಪ್ಪ ನಿನ್ನ ಸನ್ನಿಧಾನದಲ್ಲಿ ನಿನಗೆ ತಲುಪಿವೆಲ್ಲ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ನೀವು ರಕ್ಷಿಸಿ ಸ್ವಾಮಿ. ಯೇಸು ಎನ್ನುವಂತಹ ಅರ್ಥ, ಯೇಸು ಎಂಬುವಂತಹ ಹೆಸರಿನ ಅರ್ಥ ರಕ್ಷಕ ಎಂಬುದಾಗಿದೆ ಅಲ್ಲ ಯೇಸಪ್ಪ. ನಿನ್ನ ನಾಮದಲ್ಲಿ ಕರ್ತನೆ ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಕೂಡ ನಿನ್ನ ಸಂಪೂರ್ಣವಾದ ರಕ್ಷಣೆಯನ್ನ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿ ಕರ್ತನೆ. ಯಾವ ಯಾವ ಕಾರ್ಯಗಳಿಂದ ಅವರು ರಕ್ಷಣೆ ಹೊಂದಬೇಕು ಆ ಎಲ್ಲ ಕಾರ್ಯಗಳಿಂದ ಅವರನ್ನು ರಕ್ಷಿಸಿ ಕಾಪಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ.